ಓಂ ಶಾಂತಿ. ಕಾಲಚಕ್ರದ ಅದ್ಭುತವಾದ ಬದಲಾವಣೆಯನ್ನು ನೋಡ್ತಾನೇ ಬರ್ತಾ ಇದ್ದೇವೆ. ಸೃಷ್ಟಿ ನಾಟಕದ ಅದ್ಭುತವಾದ ಕಾಲಘಟ್ಟ. ಪರಮಾತ್ಮ ಶಿವ ಈ ಜಗತ್ತಿಗೆ ಅವತರಿಸಿದ ಮಹಾನ್ ಪರ್ವ. ಅಖಂಡ ಭಾರತದ ವಿಶೇಷವಾದ ಸಿಂಧ್ ಪ್ರಾಂತದಲ್ಲಿ ದಾದಾ ಲೇಖರಾಜ್ರವರ ಶರೀರವನ್ನು ಮಾಧ್ಯಮವನ್ನಾಗಿಸಿಕೊಂಡು ಪರಮಾತ್ಮ ಶಿವ ಈ ಜಗತ್ತಿಗೆ ಅವತರಿಸಿದ. ಸಾಮಾನ್ಯ ವೇಷದಲ್ಲಿ, ಸಂಸಾರಿ ರೂಪದಲ್ಲಿ, ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ, ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಅಂತ ಡಿ ವಿ ಜಿಯವರು ಹೇಳಿದ ಹಾಗೆ ಒಬ್ಬ ಸಾಧಾರಣ ಗೃಹಸ್ಥಿ 60 ವರ್ಷ ಇಳಿ ವಯಸ್ಸಿನಲ್ಲಿ ಅವರ ಶರೀರವನ್ನು ಆಧಾರವನ್ನಾಗಿಸಿಕೊಂಡು ಪರಮಾತ್ಮ ಬಂದು ಅವರಿಗೆ ಸಾಕ್ಷಾತ್ಕಾರ ಮಾಡಿಸಿ, ನಾನು ನರನನ್ನು ನಾರಾಯಣ, ನಾರಿಯನ್ನು ಲಕ್ಷ್ಮಿಯನ್ನಾಗಿ ಮಾಡುವ ಶ್ರೇಷ್ಠವಾದ ಜ್ಞಾನ ಕೊಡಲಿ ಜಗತ್ತಿಗೆ ಬಂದಿದ್ದೇನೆ ಎನ್ನುವ ಸಂದೇಶವನ್ನು ನೀಡುವುದರ ಮೂಲಕ ಓಂ ಮಂಡಲಿ ಎನ್ನುವ ಹೆಸರಿನಲ್ಲಿ ಇವತ್ತು ಬ್ರಹ್ಮಕುಮಾರಿ ಸಂಸ್ಥೆಯಾಗಿ ಬೃಹದಾಕಾರದಲ್ಲಿ ಬೆಳೆದಿರುವ ಸಂಸ್ಥೆ ಪ್ರಾರಂಭವಾಯಿತು. ಸುಮಾರು 300 ಜನರನ್ನು ಸಮರ್ಪಿತರನ್ನಾಗಿಸಿಕೊಂಡ ಅದ್ಭುತವಾದ ಒಂದು ಬದಲಾವಣೆಯ ಗಾಳಿ ಬೀಸಿತು. ಕುಟುಂಬಕ್ಕೆ ಕುಟುಂಬವೇ ಈಶ್ವರನ ಮಡಿಲಿಗೆ ಬಂದು ಸೇರಿಕೊಂಡಿತು. ಪರಮಾತ್ಮ ಶಿವನನ್ನು ಪಡೆದ ಆನಂದದಲ್ಲಿ ಜನ ಮುಳುಗಿ ಹೋದರು. ಅಂತಹ 100 ಜನರ ಮಧ್ಯೆ ಧ್ರುವತಾರೆಯಂತೆ ಕಂಗೊಳಿಸ್ತಾ ಈ ಸಂಸ್ಥೆಗೆ ಆಗಮಿಸಿದವರು ಕೇವಲ 18 ವರ್ಷ ವಯಸ್ಸಿನ ಅಗಾಧ ಸ್ಥೂಲ ಸೌಂದರ್ಯದ ಜೊತೆಗೆ ಗಾಯನ ವಿಶೇಷತೆಯನ್ನು ಹೊಂದಿದ್ದ, ಗಂಭೀರ ವ್ಯಕ್ತಿತ್ವವನ್ನು ಪಡೆದಿದ್ದ, ರಾಧೆ ಎನ್ನುವ ಹೆಸರಿನಿಂದ ಕರೆಸಿಕೊಂಡ ಇವತ್ತು ನಮ್ಮೆಲ್ಲರಿಗೂ ಅತಿ ಪ್ರಿಯರಾದ ಮಮ್ಮಾರವರು. ಮಮ್ಮ ಈ ಸಂಸ್ಥೆಗೆ ಮೊದಲ ಬಾರಿ ಪ್ರವೇಶಿಸಿದಾಗ, ಬಾಗಿಲಿನ ಒಳಗೆ ಅವರು ಪಾದವಿಟ್ಟಾಗ ಅವರ ಚರಣ ಸ್ಪರ್ಶದೊಂದಿಗೆ ಬ್ರಹ್ಮಬಾಬರವರ ಶರೀರದಲ್ಲಿ ಪ್ರವೇಶಿಸಿದ ಪರಮಾತ್ಮ ಶಿವ ಹೇಳಿದ, ಲಕ್ಷ್ಮಿಯಾಗುವವಳು ಬಂದಳು ಅಂತ. ಎಲ್ಲರಿಗೂ ಆಶ್ಚರ್ಯ. ಅನೇಕ ಸಾಧಕರ ಮಧ್ಯೆ ಒಬ್ಬ ಚಿಕ್ಕ ವಯಸ್ಸಿನ ಕುಮಾರಿ ಬಂದಿದ್ದಾಳೆ, ಏಕೆ ಲಕ್ಷ್ಮಿ ಆಗ್ತಾಳ ಅಂತ. ಆದರೆ ತ್ರಿಕಾಲದರ್ಶಿಯಾದ ಭಗವಂತ ಹೇಳಿದ ಮಾತು ಅದು ಪರಮಸತ್ಯ. ಪರಮಾತ್ಮನ ಮಾತನ್ನು ಹುಸಿಗೊಳಿಸದೆ ಮಮ್ಮಾರವರು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದಿಡದೆ ತನ್ನನ್ನು ತಾನು ಈಶ್ವರನಿಗೆ ಅರ್ಪಿಸಿಕೊಂಡರು. ಸಂಪೂರ್ಣವಾಗಿ ತ್ಯಾಗಮಯಿಯಾಗಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಸಮರ್ಪಿತರಾದರು. ಮಮ್ಮಾರವರು ಬಾಬಾ ಹೇಳಿದ, ಅಂದರೆ ಪರಮಾತ್ಮ ಈಶ್ವರ ದಾದಾ ಲೇಖರಾಜ್ರವರ ಮೂಲಕ ಹೇಳುವ ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳಿ ಪರಮಾತ್ಮ ನುಡಿಸಿದ ಜ್ಞಾನ ಮುರುಳಿಯನ್ನು ಚಾಚು ತಪ್ಪದೆ ಪುನರುಚ್ಚರಿಸುವ ಸಾಮರ್ಥ್ಯವನ್ನು ಹೊಂದಿದ್ದರು. ಬಾಬಾ ಹೇಳಿದ್ದನ್ನು ಅದನ್ನು ಅಕ್ಷರಶಃ ಪಾಲಿಸುವಂತಹ ಮನೋವೃತ್ತಿ ಅವರದು. ಸಂಸ್ಥೆ ಅಷ್ಟೆಲ್ಲ ಜನ ಸಮರ್ಪಿತ ಯಜ್ಞವತ್ಸರನ ನಿಭಾಯಿಸುವ ಜವಾಬ್ದಾರಿ ಮಮ್ಮಾರವರದು. ಯಜ್ಞದ ಮಾತೆಯಾಗಿ ಬ್ರಹ್ಮಬಾಬರವರ ಮೂಲಕ ಶಿವಬಾಬಾ ಮಮ್ಮಾರವರನ್ನು ನೇಮಿಸ್ತಾರೆ. ತನಗಿಂತ ದುಪ್ಪಟ್ಟು ಹೆಚ್ಚು ವಯಸ್ಸಿನ ತುಂಬ ಶ್ರೀಮಂತ ಮನೆತನಗಳಿಂದ ಬಂದಿದ್ದ ಎಲ್ಲರನ್ನೂ ನಿಭಾಯಿಸುವ ಜವಾಬ್ದಾರಿ ತುಂಬ ಚಿಕ್ಕ ವಯಸ್ಸಿನ ಮಮ್ಮಾರವರದು. ಆದರೆ ಅವರಲ್ಲಿ ಪರಮಾತ್ಮ ಕಂಡುಕೊಂಡ ಅದ್ಭುತವಾದ ಆಡಳಿತ ಶಕ್ತಿ ಮರೆಯುವಂಥದ್ದಲ್ಲ. ಕಿರಿ ವಯಸ್ಸಿನಲ್ಲಿಯೇ ಸಂಸ್ಥೆಯ ಮೊದಲ ಮುಖ್ಯಸ್ಥೆಯಾದ ಕೀರ್ತಿ, ಹೆಮ್ಮೆ ಮಮ್ಮಾರವರದು. ಈ ಸಂಸ್ಥೆಯಲ್ಲಿ ಮೂಲಕ ಪರಮಾತ್ಮ ಒಂದು ಸಂದೇಶವನ್ನು ಕೊಟ್ಟ. ತನ್ನ ಜ್ಞಾನ ಸಂಪಾದನೆಗೆ ಅಥವಾ ಜ್ಞಾನ ಹಂಚುವಿಕೆಗೆ ಇಳಿ ವಯಸ್ಸಿನ ಬ್ರಹ್ಮಬಾಬರವರನ್ನು ಆಧಾರವನ್ನಾಗಿ ಮಾಡಿಕೊಂಡ್ರೆ ಸಂಸ್ಥೆಯನ್ನು ಮುನ್ನಡೆಸುವುದಕ್ಕೆ ಅತಿ ಕಿರಿ ವಯಸ್ಸಿನ ಮಮ್ಮಾರವರನ್ನು ಬಾಬಾ ನೇಮಿಸಿದರು. ಆ ಮೂಲಕ ಅಧ್ಯಾತ್ಮಕ್ಕೆ ವಯೋಭೇದವಿಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸುವುದು ಸಾಧ್ಯವಾಯಿತು.
ಹೀಗೆ ಮಮ್ಮ ತಮ್ಮ 18ನೇ ವಯಸ್ಸಿನಲ್ಲಿಯೇ ಈ ಸಂಸ್ಥೆಯ ಪ್ರಮುಖರಾಗಿ 1965ರವರೆಗೆ ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿದು ನಡೆಸಿದರು. ವಾಗ್ಸ್ವರಸ್ವತಿಯಾಗಿದ್ದ ಮಮ್ಮ ಹೇಳಿದ ಒಂದೊಂದು ಮಾತು ಎಲ್ಲರ ಹೃದಯವನ್ನು ತಟ್ತಾ ಇತ್ತು. ಈಶ್ವರಿ ವಿಶ್ವವಿದ್ಯಾಲಯದ ಅನೇಕ ಹಿರಿಯ ಸೋದರ ಸೋದರಿಯರು ಈ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ಮಮ್ಮ ಕಾರಣೀಕರ್ತರಾದರು. ಯಾವುದೇ ಮೋಹ ಸೆಳೆತಗಳಿಲ್ಲದ, ಭೇದ ಭಾವವಿಲ್ಲದ, ಎಲ್ಲರನ್ನೂ ಸಮನಾಗಿ ನೋಡುವ ಮನೋಭಾವ ಎಲ್ಲರೂ ಅವರನ್ನು ಅಮ್ಮ ಅಂದರೆ ಮಮ್ಮ ಎಂದು ಕರೆಯುವ ಹಾಗೆ ಮಾಡಿತು. ಮಮ್ಮ ಎನ್ನುವುದು ಅವರ ವರ್ತನೆಯಿಂದ, ಅವರ ವ್ಯವಹಾರದಿಂದ ಅವರಿಗೆ ದೊರಕಿದ ಒಂದು ಅತಿ ಸುಂದರವಾದ ಸಂಬೋಧನೆ. ನಾವೆಲ್ಲರೂ ಇವತ್ತು ಅವರನ್ನು ಮಮ್ಮ ಅಂತಲೇ ನೆನಪು ಮಾಡಿಕೊಳ್ತೇವೆ. ಅವರ ಅಗಾಧವಾದ ತಪಸ್ಸಿನ ಶಕ್ತಿ, ಜ್ಞಾಪಕ ಶಕ್ತಿ, ಉದ್ಬೋಧನಾ ಶಕ್ತಿ ನಮ್ಮೆಲ್ಲರಿಗೂ ಅನುಕರಣೀಯ. ಮಮ್ಮ ಹೇಳ್ತಾ ಇದ್ರು, ಏಕ್ ಚುಪ್ ಸೌ ಸುಖ್ ಅಂತ. ಯಾವುದೇ ಪರಿಸ್ಥಿತಿ ಬಂದರೆ ಒಬ್ಬರು ಸುಮ್ಮನಾಗಿದ್ದರೆ ಸಾಕು, 100 ಜನಕ್ಕೆ ಸುಖ ಸಿಗುತ್ತೆ ಅಂತ. ಅನವಶ್ಯಕವಾಗಿ ಯಾರೋ ಬಾಯಿ ತೆರೆದು ಬಿಟ್ಟರೆ ಅನೇಕರಿಗೆ ದುಃಖ ತಲುಪುತ್ತೆ. ಅಷ್ಟೇ ಅಲ್ಲದೆ ಯಾವುದೋ ಒಂದು ಘಟನೆ ಸಂಭವಿಸಿದಾಗ ಆ ಘಟನೆಗೆ ಪ್ರಭಾವಿತರಾಗಿ ಆ ಘಟನೆಯನ್ನು ಹೇಳುವಾಗ ಅದೇ ಧಾಟಿಯಲ್ಲಿ ನಾವು ಹೇಳ್ತೀವಲ್ಲ, ಅದು ನಮ್ಮ ಸ್ಥಿತಿಯನ್ನು ಹಾಳು ಮಾಡುತ್ತೆ. ಹಾಗೆ ನಾವು ಯಾವುದೇ ಘಟನೆಯಿಂದ ಪ್ರಭಾವಿತರಾಗಬಾರ್ದು ಎನ್ನುವುದನ್ನು ಮನಮುಟ್ಟುವ ಹಾಗೆ ಸ್ಪಷ್ಟಪಡಿಸ್ತಾ ಇದ್ರು ಮಮ್ಮ. ಒಮ್ಮೆ ಒಂದು ಘಟನೆ ನಡೆಯುತ್ತೆ. 2 ಜನ, ಯಾಕೆಂದರೆ 300 ಜನ ಒಂದೇ ಕಡೆ ಇದ್ದರು, ಬೇರೆ ಬೇರೆ ವಯೋಮಾನದವರು. ಒಂದಿಬ್ಬರ ಮಧ್ಯೆ ಸ್ವಲ್ಪ ವಾಗ್ಯುದ್ಧ ನಡೀತದೆ, ಮಾತಿನ ಘರ್ಷಣೆ. ಅದನ್ನು ನೋಡಿದ 3ನೆಯ ಒಬ್ಬ ಸೋದರಿ ಓಡಿ ಬಂದು ಮಮ್ಮಾರವರಿಗೆ ತಿಳಿಸ್ತಾರೆ, ಮಮ್ಮ ಹೀಗಾಯಿತು, ಇವರು ಬಹಳ ವಾಗ್ವಾದ ಮಾಡ್ತಾ ಇದ್ದಾರೆ ಅಂತ. ಆಗ ಆಕೆ ಅದನ್ನು ಹೇಳುವ ಧಾಟಿ, ಅವರು ಹೇಗೆ ವಾಗ್ವಾದ ಮಾಡ್ತಿದ್ರು ಅದೇ ಧಾಟಿಯಲ್ಲಿ ಹೀಗಂದ್ರು 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 ಅಂತ. ಆಗ ಮಮ್ಮ ಸಮಾಧಾನ ಚಿತ್ತರಾಗಿ ಕೇಳ್ತಾರೆ, ಅವರು ಮಾತುಗಳನ್ನು ಬೆಳೆಸಿದ್ರು, ವಾಗ್ವಾದ ಮಾಡಿದರು, ನೀ ಯಾಕೆ ಅಷ್ಟೊಂದು ಆವೇಶದಲ್ಲಿ ಬರ್ತಿದೀಯಾ ಅಂತ. ಅಲ್ವಾ? ನಾವು ಎಷ್ಟೋ ಸಲ ಯಾರೋ ಆಡಿದ ಮಾತನ್ನು ಹೇಳುವ ಭರದಲ್ಲಿ ನಾವು ಅವರ ಹಾಗೆ ಆಗಿಬಿಡ್ತೇವೆ. ಎಷ್ಟು ಸುಂದರವಾಗಿ ತನ್ನ ಸರಳವಾದ ನಡತೆಯ ಮೂಲಕ ಜಗತ್ತಿಗೆ ಮಾದರಿಯಾದರು ಮಮ್ಮ. ಹೀಗೆ ಸಂಸ್ಥೆಯ ಪ್ರಮುಖರಾಗಿ ಅಷ್ಟೇ ಅಲ್ಲ, ಒಬ್ಬ ಕುಮಾರಿಯಾಗಿ ಮಾತೃತ್ವದ ಜವಾಬ್ದಾರಿಯನ್ನು ನಿಭಾಯಿಸುವುದರ ಮೂಲಕ ಹೆಣ್ಣಿನಲ್ಲಿ ಹುಟ್ಟಿನಿಂದಲೇ ತಾಯ್ತನ ಮಾತೃತ್ವ ಇರುತ್ತೆ. ಪ್ರತಿಯೊಂದು ಸ್ತ್ರೀ ಶಕ್ತಿಯು ಶಿವಶಕ್ತಿ ಎನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಧೀಮಂತ ಮಹಿಳೆ ಜಗದಂಬಾ ಸರಸ್ವತಿ ಮಮ್ಮಾರವರು. ಕೊನೆಯ ದಿನಗಳಲ್ಲಿ ಮಮ್ಮಾರವರಿಗೆ ಇವತ್ತು ಜಗತ್ತನ್ನೇ ವ್ಯಾಪಿಸಿರುವ ಕ್ಯಾನ್ಸರ್ ಕಾಯಿಲೆ ಬರುತ್ತೆ. ಅವರು ಆಸ್ಪತ್ರೆಯಲ್ಲಿ ಮಲಗಿರ್ತಾರೆ. ಪೇಷಂಟ್ ನೋಡುವುದಕ್ಕೆ ಬಂದ ಡಾಕ್ಟರ್ ಮಮ್ಮ ಹಾಸಿಗೆ ಮೇಲೆ ಮಲಗಿದ್ದನ್ನು ನೋಡಿ, ಮಮ್ಮಾರವರನ್ನು ನೋಡ್ಕೊಳ್ಳುವುದಕ್ಕೆ ಅಂತ ಇದ್ದಂತಹ ಸೋದರಿಯನ್ನು ನೋಡಿ ಅವರು ಪೇಷಂಟ್ ಅಂತ ತಿಳ್ಕೊಂಡು, ಯಾಕೆ ನೀವು ಪೇಷಂಟನ್ನು ಕೂರಿಸಿ ನೀವು ಮಲಗಿದ್ದೀರಾ ಅಂತ ಮಮ್ಮಾರವರಿಗೆ ಕೇಳ್ತಾರೆ. ಅಂದರೆ ಅವರಿಗೆ ಅಂತಹ ಭೀಕರವಾದ ಕಾಯಿಲೆ ಬಂದಿದ್ದರೂ ಅವರ ಮುಖದಲ್ಲಿ ಆಗಲಿ, ಮಾತಿನಲ್ಲಿ ಆಗಲಿ, ವ್ಯವಹಾರದಲ್ಲಿ ಆಗಲಿ ಯಾವುದೇ ಬದಲಾವಣೆ ಇಲ್ಲದೆ, ಶರೀರದ ಕಾಯಿಲೆಯನ್ನು ಮುಖದಲ್ಲಿ ತೋರಿಸದೆ ಅನ್ನುವುದಕ್ಕಿಂತ ಆ ಅನುಭವವನ್ನೇ ಮಾಡದೆ ಜಗತ್ತಿಗೆ ಹೇಗೆ ನಾವು ಒಂದು ನಷ್ಟಮೋಹಿ ಸ್ಮೃತಿಯನ್ನು, ಸಾಕ್ಷಿದೃಷ್ಟ ಸ್ಥಿತಿಯನ್ನು, ಸ್ಥಿತಪ್ರಜ್ಞ ಸ್ಥಿತಿಯನ್ನು ಹೊಂದಿರಬೇಕು ಎನ್ನುವ ಸಂದೇಶವನ್ನು ಮಮ್ಮ ಜಗತ್ತಿಗೆ ಕೊಟ್ಟರು. ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಭೌತಿಕ ಶರೀರವನ್ನು ತ್ಯಾಗ ಮಾಡಿದರು. 65ನೇ ಇಸ್ವಿ ಜೂನ್ 24ಕ್ಕೆ ಮಮ್ಮ ತನ್ನ ಭೌತಿಕ ಶರೀರವನ್ನು ತ್ಯಾಗ ಮಾಡಿದರು. ಆದರೂ ಸಹ ಮಮ್ಮ ನೀಡಿದ ಜ್ಞಾನ, ಮಮ್ಮ ಹಂಚಿದ ಪ್ರೀತಿ, ಮಮ್ಮ ನಡೆದ ದಾರಿ, ಮಮ್ಮಾರವರ ಜೀವನ ನಮ್ಮೆಲ್ಲರಿಗೂ ಅನುಕರಣೀಯ. ಅದಂತೆ ನಾವು ಸಹ ಎಲ್ಲಿ ಅಗತ್ಯವಿಲ್ಲವೋ ಅಲ್ಲಿ ಮಾತನಾಡದೆ, ಅಗತ್ಯವಿದ್ದಷ್ಟೇ ಮಾತನಾಡ್ತಾ, ಗಾಂಭೀರ್ಯದ ಜೊತೆಗೆ ಮಂದಹಾಸವನ್ನು ಜೀವನದಲ್ಲಿ ಇಟ್ಟುಕೊಂಡು, ಕಾಯಿಲೆಗಳು ಬಂದರೆ ಬರಲಿ ಬಿಡಿ, ನಾವ್ಯಾಕೆ ಕಷ್ಟಪಡೋಣ, ಆತ್ಮಸ್ಥಿತಿಯ ಅಭ್ಯಾಸವನ್ನು ಮಾಡ್ತಾ ಮನಸಾರೆ ಮಮ್ಮಾರವರಿಗೆ ಒಂದು ಶ್ರದ್ಧಾಪುಷ್ಪವನ್ನು ಅರ್ಪಿಸೋಣ. ಓಂ ಶಾಂತಿ.